ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿದ್ದರಾಮಯ್ಯನವರು ರಾಜ್ಯ ರಾಜಕಾರಣದಲ್ಲಿ ಹೇಗೆ ಸಕ್ರಿಯರಾಗಲಿದ್ದಾರೆ ಮತ್ತು ಸಿದ್ದರಾಮಯ್ಯನವರ ಬೆನ್ನಿಗೆ ಇರುವಂಥ ಸಮುದಾಯಗಳನ್ನು ಹೇಗೆ ಅವರು ಪಕ್ಷದ ಲಾಭಕ್ಕೆ ತಿರುಗಿಸ್ತಾರೆ. ಡಿ ಕೆ ಶಿವಕುಮಾರ್ ಅವರ ಮುಂದೆ ಇರುವಂತಹ ಚಾಲೆಂಜಸ್ ಸಿಕ್ಕಾಪಟ್ಟೆ ಇದೆ. ಹಾಗೆ ನೋಡಿದರೆ ನಿನ್ನೆ ವಿದಾಯದ ಭಾಷಣದಲ್ಲಿ ಗ್ಯಾರಂಟಿಗಳನ್ನು ಕೊಟ್ಟು ಕೂಡ ನಾವು ಯಾವ ರೀತಿ ನಮ್ಮ ಆರ್ಥಿಕ ಸ್ಥಿತಿ ಹಳಿ ತಪ್ಪಿಲ್ಲ, ನಿಗದಿತ ಮಾನದಂಡಗಳ ಒಳಗಡೆನೇ ನಾವು ಸಾಲನ ತೆಗೆದುಕೊಂಡಿದ್ದೀವಿ ಮತ್ತು ಒಂದು ಸ್ವಲ್ಪ ನಮ್ಮದು ರೆವಿನ್ಯೂ ಡಿಫಿಸಿಟ್ ಆಗಿದೆ, ಯಾಕೆ ಅಂತಂದರೆ ಕೇಂದ್ರ ಸರ್ಕಾರದ ಅಸಹಕಾರ ಅನ್ನೋ ಮಾತನ್ನು ನಿನ್ನೆ ಭಾಷಣದಲ್ಲಿ ಹೇಳ್ತಾ ಇದ್ದರು ಸಿದ್ದರಾಮಯ್ಯನವರು. ಎಸ್ ಪ್ರದೀಪ್ ಅವರೇ, ನಿನ್ನೆ ಅವರು ಭಾಳಷ್ಟು ವಿಚಾರಗಳ ಬಗ್ಗೆ ಮಾತಾಡಿದರು. ಎಸ್ಪೆಷಲಿ ರಾಜ್ಯದ ಬೊಕ್ಕಸ ಮತ್ತು ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಒಂದು ಕ್ಲಿಯರ್ ಇನ್ಫಾರ್ಮೇಷನನ್ನು ಕೊಟ್ಟರು. ಆರ್ಥಿಕ ದಿವಾಳಿತನಕ್ಕೆ ಹೋಗ್ತಾ ಇದ್ದೀವಿ ನಾವು ಅಂತ ಪ್ರತಿಪಕ್ಷಗಳು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾವೆ. ಸಿಕ್ಕಾಪಟ್ಟೆ ಸಾಲ ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅಂತ ಹೇಳ್ತಾ ಇದ್ದಾರೆ. ಪಂಚ ಗ್ಯಾರಂಟಿಗಳನ್ನು ಕೊಟ್ಟರೂ ಕೂಡ ನಾವು ಎಷ್ಟು ಪರ್ಸೆಂಟೇಜ್ ನಾವು ಸಾಲವನ್ನು ತೆಗೆದುಕೊಳ್ಳಬೇಕೋ, ಯಾವ ಮಿತಿಯ ಒಳಗಡೆ ತೆಗೆದುಕೊಳ್ಬೇಕೋ ಆ ಮಿತಿಯ ಒಳಗಡೆನೇ ಇದ್ದೀವಿ, ಆ ಮಿತಿಯನ್ನು ನಾವು ದಾಟಿ ಹೋಗಿಲ್ಲ. ತಲಾ ಆದಾಯದಲ್ಲಿ ಇಡೀ ಭಾರತದಲ್ಲಿ ನಾವೇ ಮೊದಲನೇ ಸ್ಥಾನದಲ್ಲಿದ್ದೇವೆ. ಇನ್ನು GST ಕಲೆಕ್ಷನ್ನಲ್ಲಿ ನಾವು 2ನೇ ಸ್ಥಾನದಲ್ಲೇ ಇದ್ದೇವೆ. ಸಾಲವನ್ನು ಕೂಡ ನಿಗದಿತ ಮಿತಿಯಲ್ಲೇ ತೆಗೆದುಕೊಳ್ತಾ ಇದ್ದೇವೆ. ಇನ್ನು ರೆವಿನ್ಯೂ ಸರ್ಪ್ಲಸ್ ಇರ್ತಾ ಇತ್ತು, ಆದರೆ ಈಗ ಒಂದು ಸ್ವಲ್ಪ ಡಿಫಿಸಿಟ್ ಆಗಿದೆ. ಕಾರಣ ಕೇಂದ್ರದಿಂದ ನಮಗೆ ಸರಿಯಾದ ಅನುದಾನಗಳು ಬರ್ತಾ ಇಲ್ಲ. ಅವರು ಭಾಳಷ್ಟು ಪ್ರಾಜೆಕ್ಟ್ಗಳ ಹೆಸರು ಹೇಳಿದರು. ಅದು ಇದಾಗಿರ್ಬೋದು, ಜಲ್ ಜೀವನ್ ಮಿಷನ್ ಆಗಿರ್ಬೋದು, ಅಥವಾ ಫೆರಿಫರಲ್ ರೋಡ್ ಆಗಿರ್ಬೋದು, ಭದ್ರಾ ಮೇಲ್ದಂಡೆ ಆಗಿರಬಹುದು. ಈ ರೀತಿ ಹಲವಾರು ವಿಚಾರಗಳ ಬಗ್ಗೆ ಕೇಂದ್ರ ಸರ್ಕಾರ ಕೊಟ್ಟಿರೋ ಕಮಿಟ್ಮೆಂಟ್ಗೆ ದುಡ್ಡು ಕೊಟ್ಟಿಲ್ಲ. ಇನ್ನೊಂದು ಕಡೆ GST ಕಂಪನ್ಸೇಷನ್ನು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅವೆಲ್ಲ ಬಂದರೆ ಡೆಫಿನೆಟ್ಲಿ ನಮ್ಮದು ಸರ್ಪ್ಲಸ್ ಆಗುತ್ತೆ. ಹೀಗಾಗಿ ನಾನು ನಿರ್ಗಮಿಸ್ತಾ ಯಾವುದೇ ದೊಡ್ಡ ಸಾಲದ ಸುಳಿಯಲ್ಲೋ ಅಥವಾ ಆರ್ಥಿಕ ದಿವಾಳಿತನದಲ್ಲಿ ದೂರಕ್ಕೆ ಹೋಗ್ತಿಲ್ಲ ಅನ್ನೋದನ್ನು ತುಂಬ ಪರ್ಟಿಕ್ಯುಲರ್ ಆಗಿ ತುಂಬ ಪ್ರಜ್ಞಾಪೂರ್ವಕವಾಗಿ ಆ ಮಾತುಗಳನ್ನು ಹೇಳಿ ಹೊರಟರು. ತಾವೇನು ಹೇಳ್ತೀರಿ? ಏನ್ ಹೇಳಿದ್ರು, ಸಾಲದ ಮಿತಿಯನ್ನ ಒಳಗಡೆನೆ ಮಾಡಿದ್ವಿ ಅಂತ. ಆದ್ರೆ ಆ ಮ್ಯಾಕ್ಸಿಮಮ್ ಲಿಮಿಟ್ ಏನಿತ್ತೋ ಅಲ್ಲಿವರೆಗೆ ರೀಚ್ ಆಗ್ಬಿಟ್ಟಿದ್ದಾರೆ. ಇನ್ನು ಸಾಲವನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ಸರ್ಕಾರ ಅನ್ನುವ ಮಟ್ಟಕ್ಕೆ ಈ ಸರ್ಕಾರ ಸಾಲ ಮಾಡಿದೆ. ಅದು ನಂಬರ್ 1. ಆದ್ರೆ ಅವ್ರಿಗೆ ಸಾಲ ಯಾಕೆ ಮಾಡಕ್ ಆಗಲ್ಲ ಅಂದ್ರೆ ಆ ಮ್ಯಾಕ್ಸಿಮಮ್ ಲಿಮಿಟ್ ನ ಕ್ರಾಸ್ ಆಗಿಲ್ಲ, ಆ ಲಿಮಿಟ್ ನ ರೀಚ್ ಆಗಿದ್ದಾರೆ. ನಂಬರ್ 1. ನಂಬರ್ 2, ಕೇಂದ್ರ ಸರ್ಕಾರದ ಅಸಹಕಾರ ಅಂದಿದ್ರೆ ಖಂಡಿತ ಕೇಂದ್ರ ಸರ್ಕಾರದ ಒಂದಷ್ಟು ದುಡ್ಡು ಬರಬೇಕು. ಅದಕ್ಕೆ ಖಂಡಿತ ಅದು ತೆಗೆದುಕೊಳ್ಳಲು ಪ್ರಯತ್ನವನ್ನ ಮಾಡ್ಲೇಬೇಕು. ನಾನದ್ರಲ್ಲಿ ವಿರೋಧ ಮಾಡಲ್ಲ. ಯಾವುದೇ ಸರ್ಕಾರಗಳಲ್ಲಿ ರಾಜ್ಯಕ್ಕೆ ಅಟ್ಲೀಸ್ಟ್ ನೀವಾದ್ರೂ ಕೂಡ ಜನಪರವಾಗಿ ಮಾತಾಡಿದ್ದೀರಲ್ಲ, ಅದಕ್ಕೆ ನಾನು ನಿಮ್ಮನ್ನ ಅಭಿನಂದಿಸ್ತೀನಿ. ನಮ್ಮ ರಾಜ್ಯಕ್ಕೆ ಬರ್ಬೇಕಾದಂತ ದುಡ್ಡನ್ನ ಕೊಡ್ಲೇಬೇಕಾದ ಯಾವ್ದೋ ಸರ್ಕಾರ ಇಲ್ಲಿ. ಹಿಂದೆ ಇರೋ ಸರ್ಕಾರದಲ್ಲೂ ಒಂದೇ ಆಗ್ತಿದೆ, ಈಗಿರೋ ಸರ್ಕಾರದಲ್ಲೂ ಒಂದೇ ಆಗ್ತಿದೆ. ನಮಗ್ ಬರ್ತಾ ಇರ್ತಕ್ಕಂಥ ದುಡ್ಡನ್ನ ಕೊಡ್ಲೇಬೇಕು. ಅವ್ರು ಯಾಕೆ ಅವ್ರು ಕೊಡಲ್ಲ? ಯಾಕೆ ಕೊಡಬಾರ್ದವ್ರು? ಈ ರಾಜ್ಯಕ್ಕೆ ಎಷ್ಟು ಜನ MP ಗಳನ್ನ BJPಗಿಂದ ಕೊಟ್ಟಿದೀವಿ ನಾವು. ಅವ್ರ ಸಹಾಯ ಆಗಿಲ್ವಾ? ನಮ್ಗೆ ನಮ್ ರಾಜ್ಯಕ್ಕೆ ಏನ್ ಬರ್ಬೇಕಾಗಿತ್ತು ಅದನ್ನ ಕೊಡ್ಲೇಬೇಕು. ಆದ್ರೆ ಅದಕ್ಕೆ ಪೂರಕವಾಗಿ ಒಂದಷ್ಟು ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡ್ಲಿಲ್ಲ ಅಂತ ನನ್ಗೆ ಅನಿಸ್ತಾ ಇರೋದು. ಯಾಕೆ ಅಂತಂದ್ರೆ ಒಂದಷ್ಟು ಎಫರ್ಟ್ಸ್ ಅನ್ನ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಹಾಕ್ಬೇಕಾಯ್ತು. ಕೇಂದ್ರದಲ್ಲಿ ಇರ್ತಕ್ಕಂಥ ಸಚಿವರುಗಳ ಜೊತೆ ಇವತ್ತಿನ ರಾಜ್ಯದ ಮಟ್ಟದಲ್ಲಿ ಸಚಿವರು ಇದ್ದಾರೆ. ಅದು ಕುಮಾರಣ್ಣವ್ರು ಇರ್ಬೋದು, ಅಥವಾ ಬೊಮ್ಮಾಯಿ ಅವರು ಸೋಮಣ್ಣವ್ರು ಇರ್ಬೋದು, ಪ್ರಹ್ಲಾದ್ ಜೋಶಿ ಇರ್ಬೋದು, ಇವರೆಲ್ಲನ ಕಟ್ಕೊಂಡು ಒಂದಷ್ಟು ಎಫರ್ಟ್ಸ್ ಅನ್ನ ಹಾಕ್ಬೋದಾಯ್ತು. ಎಫರ್ಟ್ಸ್ ಹಾಕುವಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಆ ಫೇಲ್ಯೂರು ಕೂಡ ಒಂದು ಕಾರಣ. ಮುಂದೆ ಬರ್ತಕ್ಕಂಥ ಚೀಫ್ ಮಿನಿಸ್ಟರ್ ಆ ಪ್ರಯತ್ನವನ್ನ ಮಾಡ್ಲಿ, ನಮ್ಗೆ ಬರ್ಬೇಕಾದಂತ ಅನುದಾನವನ್ನ ನಮ್ಮ ರಾಜ್ಯದ ಸಚಿವರುಗಳನ್ನ ಒಡಗುಟ್ಟಿ ಅವರಿಂದ ಅನುದಾನ ಪಡ್ಕ ಬರ್ಲಿ. ಆ ಪ್ರಯತ್ನವನ್ನ ಮುಂದೆ ಬರ್ತಕ್ಕಂಥ ಮುಖ್ಯಮಂತ್ರಿ ಮಾಡ್ಲಿ. ಕೇವಲ ಆಪಾದನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಇದು ನಾವೆಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದೀವಿ, ಒಂದಷ್ಟು ವ್ಯತ್ಯಾಸಗಳು ಆಗೇ ಆಗ್ತವೆ. ಅದನ್ನ ಒಪ್ಕೊಂಡು ನಾನು ಹೇಳ್ತಕ್ಕಂಥದ್ದು, ಮುಂದೆ ಬರ್ತಕ್ಕಂಥ ಚೀಫ್ ಮಿನಿಸ್ಟರ್ ಆ ಪ್ರಯತ್ನಕ್ಕೆ ಒಂದು ಇತಿಶ್ರೀ ಆಡಿ ಬರ್ತಕ್ಕಂಥ ಅನುದಾನವನ್ನು ಗಟ್ಟಿಯಾಗಿ ತಗೋಬರ್ಲಿ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಒಂದಷ್ಟು ಸಂಬಂಧಗಳನ್ನ ರಾಷ್ಟ್ರ ಮಟ್ಟದಲ್ಲಿ ಪಡ್ಕೊಂಬರೋದು, ಕಿತ್ಕೊಳ್ಳೋದು, ಫೈಟ್ ಮಾಡಿದ್ರೆ ಬರಲ್ಲ. ನಾವು ಗುದ್ದಾಟ ಆಡಿದ್ರೆ ಬರಲ್ಲ. ನಾವು ಒದ್ದು ಕಿತ್ಕ ಬರ್ತೀನಿ ಅಂತ ಹೇಳಿದ್ರಲ್ಲ, ಹಂಗೆ ಅವ್ರು ಬೇಕಾದ್ರೆ ಸರ್ ಹಿ ಇಸ್ ಗುಡ್ ಅಂತ ವಿಚಾರಗಳಲ್ಲಿ ಅಧಿಕಾರ ಪಡ್ಕೊಳ್ಳೋದು ಹೆಂಗೆ ಅಂತ ಅದೇ ಬುದ್ಧಿವಂತಿಕೆಯನ್ನ
ಆ ಕೇಂದ್ರದಿಂದ ತರ್ತಕ್ಕಂತ ಹಣಕಾಸಲ್ಲೂ ಮಾಡ್ಲಿ, ನಮ್ಗೆ ಬರ್ತಕ್ಕಂಥ ಅನುದಾನದಲ್ಲೂ ಮಾಡ್ಲಿ, ಆ ಬುದ್ಧಿವಂತಿಕೆನ ಉಪಯೋಗಿಸಿ ಮಾಡ್ತಾರೆ ಅವರು. ಯಾಕಂದ್ರೆ ಅವರು ಕೇವಲ ಪೊಲಿಟಿಷಿಯನ್ ಅಲ್ಲ, ಈಸ್ ಎ ಬಿಸ್ನೆಸ್ ಮ್ಯಾನ್ ಆಲ್ಸೋ. ಈ ನೋ ಹೌ ಟು ಹ್ಯಾಂಡಲ್ ಸೆಂಟ್ರಲ್ ಲೀಡರ್ಸ್ ಅಂತ ಈ ಆಲ್ವೇಸ್ ಕನೆಕ್ಷನ್. ಅಂದ್ರೆ ನಿಮ್ ಪ್ರಕಾರ ಹೋರಾಟ ಅಂದ್ರೆ ಆನ್ ಗ್ರೌಂಡ್ ಹೋರಾಟದ ಕಲಿಗಳ ರಾಜಕಾರಣದ ಅಧ್ಯಾಯದಿಂದ ಕಾರ್ಪೊರೇಟ್ ಸ್ಟೈಲ್ ರಾಜಕಾರಣಕ್ಕೆ ನಾವು ಕನ್ವರ್ಟ್ ಆಗ್ತಾ ಇದ್ದೀವಿ. ಇರ್ಬೋದು, ಯಾಕಂದ್ರೆ ಕಾರ್ಪೊರೇಟ್ ಸ್ಟೈಲ್ ಮಾಡ್ಕೊಡ್ತೀನಿ, ಕೊಡ್ತೀನಿ ಮೇಡಮ್. ಈ ರಾಜ್ಯದಲ್ಲಿ ಒಬ್ಬ ಪೊಲಿಟಿಷಿಯನ್ ಬಿಸ್ನೆಸ್ ಮ್ಯಾನ್ ಆಗಿಯೂ ಹೆಸರು ಮಾಡಿದ್ರೆ ಅದು ಡಿ ಕೆ ಶಿವಕುಮಾರ್. ಹಾಗಾಗಿ ಒಬ್ಬ ರಾಜಕಾರಣದ ಜೊತೆಗೆ ಬಿಸ್ನೆಸ್ ಅಲ್ಲೂ ಕೂಡ ಕ್ಲಿಕ್ ಆಗಿದ್ದಾರೆ ಅವರು. ಹಾಗಾಗಿ ಮೇ ಬಿ ಅವರು ಆ ಬಿಸ್ನೆಸ್ ನ ಒಡನಾಟದ ಆಧಾರದ ಮೇಲೆ, ಅವ್ರಿಗಿರ್ತಕ್ಕಂತ ರಾಜಕೀಯ ಸಂಬಂಧಗಳ ಆಧಾರದ ಮೇಲೆ ಒಂದಷ್ಟು ಅನುದಾನವನ್ನು ತರಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಅಂತ ನಾನು ಮಂಜುನಾಥ್ ಅವರು ಬಹಳಷ್ಟು ಜನ ಕೋಮುವಾದ ಅಂತಾರೆ ಸಿದ್ದರಾಮಯ್ಯನವರು. ಆದರೆ ಅವರ ರಾಜಕೀಯ ಅವ್ರಿಗೆ ಹೇಳ್ತೀನಿ, ಜೆಡಿಎಸ್ ಅವರು ಬಿಡ್ರಿ, ಅವ್ರಿಗೇನು ಹೇಳ್ಬೇಡ್ರಿ, ಅವರೆಲ್ಲ ಜನರ ಪರವಾಗಿ ಮಾತಾಡಿದ್ದಾರೆ. ಈಗ ಮಂಜುನಾಥ್ ಅವರೇ, ನೀವು ಮಾತಾಡ್ಬೇಕಾಗಿರೋದು ಏನು ಅಂತಂದರೆ, ನಾನು ಕಡೆ ಕ್ಷಣದವರೆಗೂ ನನಗೆ ಉಸಿರಿರುವವರೆಗೂ ಕೋಮುವಾದ ವಿರುದ್ಧ ಹೋರಾಡ್ತೀನಿ ಅಂತಂದ್ರಲ್ಲ. ಪೋರ್ಟ್ಫೋಲಿಯೋದಲ್ಲಿ ಒಳ್ಳೆ ತಡ್ರಿ ಸರ, ಕೇಳಿಸ್ಕೊಡ್ರಿ. ಕೋಮುವಾದ ಉಸಿರಿರುವವರೆಗೂ ಹೋರಾಡ್ತೀನಿ ಅಂದ್ರಲ್ಲ. ಬಹಳ ಜನ ತಾವು ನೋಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಸಿದ್ದರಾಮಯ್ಯನವರನ್ನ ಪ್ರೀತಿಸುವವರು, ಸಿದ್ದರಾಮಯ್ಯನವರ ಪರವಾಗಿ ಪುಟಗಟ್ಟಲೆ ಬರೆಯುವವರು ಇವತ್ತು ಫೇಸ್ಬುಕ್ಕು ಸೇರಿದಂತೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಬರೀತಾ ಇದ್ದಾರೆ ಕೃತಿಗಿಳಿಯದ ಕೋಮುವಾದದ ವಿರೋಧ ಅಂತ. ಕೋಮುವಾದದ ವಿರೋಧಿ ನಾನು ಅಂತ ಅಂದ್ರು ಅಷ್ಟೇ, ಆದರೆ ಕೋಮುವಾದದ ವಿರುದ್ಧ ಯಾವುದೇ ರೀತಿಯಾದಂತಹ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಿಲ್ಲ ಸಿದ್ದರಾಮಯ್ಯನವರು. ಮೇಡಮ್, ಇವಾಗ ಹಿಜಾಬ್ ಬ್ಯಾನ್ ಮಾಡಿದ್ರು, ಏನು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಬ್ಯಾನ್ ಮಾಡಿದ್ರು. ಈಗ ಹಿಜಾಬ್ ಮತ್ತೆ ಏನದು ಸ್ಯಾಕ್ರೆಡ್ ಥ್ರೆಡ್ ಏನಿದೆ ಅದನ್ನೆಲ್ಲ ಕೂಡ ಎಲ್ಲರಿಗೂ ಮತ್ತೆ ಯೂಸ್ ಮಾಡಬಹುದು ಅಂತ ನಾವು ಅಮೆಂಡ್ಮೆಂಟ್ ಮಾಡಿರ್ತಕ್ಕಂಥದ್ದು. ಈಗ ಇಂತಹ ಸಂದರ್ಭದಲ್ಲಿ ಕೋಮುವಾದ ವಿರೋಧಿಗಳು, ಕೋಮುವಾದದ ವಿರೋಧ ಅಂತ ಸಿದ್ದರಾಮಯ್ಯನವರ ನಡೆ ಕೂಡ, ಸಿದ್ದರಾಮಯ್ಯನವರ ಜನಪ್ರಿಯತೆ ಕೋಮುವಾದದ ವಿರುದ್ಧವಾಗಿ ಇರೋಕ್ಕೋಸ್ಕರ ಸಿದ್ದರಾಮಯ್ಯನವರ ಜನಪ್ರಿಯತೆ ಬೆಳೆರ್ತಕ್ಕಂಥದ್ದು. ಇವತ್ತು ಎಲ್ಲ ಅವರು ಹೇಳ್ತಕ್ಕಂಥದ್ದು, ಅವರ ಒಂದು ನಡವಳಿಕೆ ಕೂಡ ಕೋಮುವಾದದ ವಿರುದ್ಧವಾಗಿ ಇರ್ತಕ್ಕಂಥದ್ದು ಅಂತ ನಾನು ಹೇಳ್ದಂಗೆ. ಇವತ್ತು ಏನು ಜೆಡಿಎಸ್ ಅವ್ರು ಹೇಳ್ತಾ ಇದ್ರು, ಸೆಂಟ್ರಲ್ ಗೌರ್ಮೆಂಟ್ ಇಂದ ದುಡ್ಡು, ಅವರ ಪಕ್ಷದವರೇ ಕುಮಾರಸ್ವಾಮಿ ಅವರು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಒಳ್ಳೆ ಪೋರ್ಟ್ಫೋಲಿಯೋದಲ್ಲಿ ಇರ್ತಕ್ಕಂಥವ್ರು. ಅವರು ಈ ರಾಜ್ಯದ ಬಗ್ಗೆ ಮಾತಾಡ್ತಾರೆ, ಈ ರಾಜ್ಯದ ಜನತೆಗೆ ಕಣ್ಣೀರ್ ಹಾಕ್ತಿದೆ ಅಂತ ಹೇಳ್ತಾರೆ. ಅವ್ರು ಏನ್ ಕೆಲಸ ಮಾಡಿದ್ರು ಕೇಂದ್ರ ಸರ್ಕಾರದಿಂದ ದುಡ್ಡು ತರೋದಕ್ಕೆ? ಅವ್ರು ಏನ್ ಕೆಲಸ ಮಾಡಿದ್ರು? ನಮಗೆ ಎಷ್ಟು ಅಲೋಕೇಶನ್ ಬೇಕಾಗಿದೆ, GST ಹಣದಿಂದ ಎಷ್ಟು ಬೇಕಾಗ್ತಿದೆ? ಇವತ್ತು ಜಲ್ ಜೀವನ್ ಮಿಷನ್ ತಗೊಳ್ಳಿ, MNRG ಪ್ರೋಗ್ರಾಮ್ ತಗೊಳ್ಳಿ, ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಒಂದಂತೂ ಸತ್ಯ, ಹೊಸ ಮುಖ್ಯಮಂತ್ರಿಗಳ ಮುಂದೆ ಹಲವಾರು ಚಾಲೆಂಜಸ್ ಇದೆ. ಸಿದ್ದರಾಮಯ್ಯನವರು ಮುಂದಿನ ದಿನಗಳಲ್ಲಿ ತಮ್ಮ ಹಿಂದೆ ಇರುವಂತಹ ಪ್ರಬಲ ವರ್ಗಗಳನ್ನು ಯಾವ ರೀತಿ ಕಾಂಗ್ರೆಸ್ಗೆ ಮತಗಳಾಗಿ ಮುಂದಿನ ದಿನಗಳಲ್ಲಿ ಕನ್ವರ್ಟ್ ಮಾಡಿಸ್ತಾರೆ, ಆ ನಿಟ್ಟಿನಲ್ಲಿ ಅವ್ರಿಗೆ ಯಾವ ರೀತಿಯಾದಂಥ ಸ್ಥಾನಮಾನಗಳನ್ನು ಕೊಡ್ತಾರೆ, ಅದೆಲ್ಲದಕ್ಕಿಂತ ಹೆಚ್ಚು ಇವತ್ತೇನು ಎರಡೆರಡು ಪಟ್ಟಿ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಹೋಗಿದ್ದಾರೆ. ಆ ಪಟ್ಟಿಯಲ್ಲಿ ಯಾರ ಪಟ್ಟಿಗೆ ಅತಿ ಹೆಚ್ಚು ಮನ್ನಣೆ ಸಿಗುತ್ತೆ, ಆ ಮೂಲಕ ಸಿದ್ದರಾಮಯ್ಯನವರ ಹಿಡಿತ ಆಡಳಿತದಲ್ಲಿ ಹೇಗಿರುತ್ತೆ, ಇವೆಲ್ಲವೂ ಕೂಡ ಒಂದು ರೀತಿಯಾದಂತಹ ದೊಡ್ಡ ಆಟ. ಆ ಆಟ ಈಗ ದೆಹಲಿಯಲ್ಲಿ ನಡೀತಾ ಇದೆ. ಇನ್ನು ಪ್ರಮಾಣ ವಚನ ಯಾವಾಗ ತಗೊಳ್ತಾರೆ ಅನ್ನುವಂಥ ಕುತೂಹಲನೂ ಇದೆ. ಇಲ್ಲಿಯವರೆಗೆ ಯಾವುದೇ ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಬಂದಿಲ್ಲ. ನೋಡೋಣ ಏನೇನಾಗುತ್ತೆ ಅಂತ.